ಲೊಕೇಶನ್ಗಳು ಮೂವಿಗಳಲ್ಲಿ ನೋಡಿರೋದೇ ನಾನು, ರಿಯಲ್ ಲೈಫಲ್ಲಿ ನೋಡಿಲ್ಲ. ನೋಡಿ, ಲೆಫ್ಟು ರೈಟು ಎರಡೂ ಸೈಡು ಸೆಂಟ್ರಲ್ ರೋಡ್ ಇದೆ, ಏನು ಬ್ಯಾರಿಕೇಟರ್ಸ್ ಕೂಡ ಇಲ್ಲ. ಏನೋ ಸ್ಕಿಡ್ ಗಿಡ್ ಆದರೆ ಮತ್ತೆ ನಾವು ಕೆಳಗಡೆ ಎಲ್ಲ ಸಿಗೋದು ಮೇಲ್ಗಡೆ ಸಿಗ್ತೀವಿ. ಮೌಂಟೇನ್ಸ್ 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 ಐ ಅವಾಯ್ಡ್, ಬಟ್ ಮೌಂಟೇನ್ಸ್ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಅವ್ರು ಕೊರಿಯರ್ ಮಾಡ್ತಾರೆ ಕೇಳೋಣ. ನಂದು ಚಾರ್ಜರ್ ಬಿಟ್ಟು ಬಂದುಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗುತ್ತೆ. ಇವತ್ತು ಮತ್ತೆ 12 ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕು. ಹಿಂದಿ ಬರುತ್ತಲ್ಲ ಅಂದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಫ್ರಮ್ ಮಹಾರಾಷ್ಟ್ರ ಅಂಬಾ. ಆ್ಯಕ್ಚುಲಿ ನಾವಿರೋ ಪ್ಲೇಸ್ ಹೆಸರು ಬಂದುಬಿಟ್ಟು ಇಲ್ಲಿಂದ ಸತಾರಾ ಹೋಗ್ತಾ ಇದ್ದೀವಿ. ಮಹಾಬಲೇಶ್ವರಂ ನಮ್ಮ ಡೆಸ್ಟಿನೇಷನ್. ಆ್ಯಕ್ಚುಲಿ 160 to 200 ಕಿಲೋಮೀಟರ್ಸ್ ರೇಂಜ್ ಇರುತ್ತೆ. ಮಾರ್ನಿಂಗ್ 8 o'clock ನಾವು ಇವಾಗ ಬಿಡ್ತಾ ಇರೋದು. ಜಸ್ಟ್ ಇನ್ನೊಂದು 5 ನಿಮಿಷದಲ್ಲಿ ಬಿಡ್ತೀವಿ. ಲೆಟ್ಸ್ ಜಂಪ್ ಇನ್ ದ ಗೋಪ್ರೋ ವ್ಯೂ. ಇವತ್ತು ನಮ್ಮ ಜರ್ನಿ ಅರೌಂಡು ಫಸ್ಟು ಸತಾರಾ ಹೋಗ್ತೀವಿ. ನಾನಿವಾಗ ಸತಾರಕ್ಕೆ ಲೊಕೇಶನ್ ಆಗಿದ್ದೀವಿ. 125 ಕಿಲೋಮೀಟರ್ಸು 2.5 hour. ಸತಾರದಿಂದ ಮಹಾಬಲೇಶ್ವರಮು ಮೇನ್ ರೋಡಲ್ಲಿ ಹೋಗ್ದಿರೋ ಘಾಟ್ ರೋಡ್ ಒಂದಿದೆ, ಘಾಟ್ ರೋಡ್ನ ತೊಗೊತೀವಿ. ಶ್ರೀಬ್ರೋದು ಪಂಚರ್ ಆಯಿತಾ, ಅದು ಗ್ಲೋ ಫುಲ್ ಕಮ್ಮಿ ಆಗಿದೆ. ಏರ್ ಇನ್ಫ್ಲೇಟರು ಇದೆಯಾ ಕೊಡಬೇಕಂದೆ? ತುಂಬ ಕಮ್ಮಿ ಆಗಿದೆ. ಇಲ್ಲ, ಇದು ಬ್ಯಾಕ್ ನಿನ್ನೆಯಿಂದನೂ ಕಮ್ಮಿ ಇತ್ತು. ಅದು ಫುಲ್ ಏರ್ ಕಮ್ಮಿ ಆಗ್ಬಿಟ್ಟಿದೆ. ಬರೀ 80 ಬಂದ್ಬಿಟ್ಟಿದೆ. ಬ್ರೋ ಅಲ್ಲೇ ಒಂದು ಸ್ಟಿಲ್ ಕೊಡಿ. ಹೌದು, ಗೊತ್ತಾಗ್ತಾ ಇದೆ ಇವಾಗ. ನಾನು ಕೇಬಲ್ ತಗೊಂಡಿದ್ದೀನಿ, ಆ ಡಾಗ್ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಏನು ಮಾಡೋಣ? ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ನಾವು? 26 ಇತ್ತಲ್ವಾ? 12 ಕಿಲೋಮೀಟರ್ಸ್ ಬಂದ್ಬಿಟ್ಟಿದ್ವಿ. ಅವ್ರು ಕೊರಿಯರ್ ಮಾಡ್ತಾರೆ ಕೇಳೋಣ. ನಂದು ಚಾರ್ಜರ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗುತ್ತೆ. ಇವತ್ತು ಮತ್ತೆ 12 ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕು. ಹಿಂದಿ ಬರುತ್ತಲ್ಲ ಅಂದೆ. हाँ भैया, वो चार्जर उधर है ना? हाँ उधर रूम है भैया. वो कुरियर कर सकते हैं? मैं पे करता हूँ. कितना अमाउंट? पोस्ट ऑफिस और कुरियर ऑफिस किधर भी कर सकते तो अच्छा होता. मैं व्हाट्सअप करता हूँ लोकेशन. ठीक है. उधर से करके मैं एक बार बोल दीजिए, मैं उतना कितना अमाउंट है मैं पे करता हूँ. ठीक है. और थैंक यू सर, थैंक यू सो मच. मैं कॉल करता हूँ ಈವ್ನಿಂಗ್. ಥ್ಯಾಂಕ್ ಯು ಸರ್. ಓಕೆ ಸರ್, ಬಾಯ್. ಏನು ಮಾಡೋಕ್ಕಾಗಲ್ಲ, ಬಂದರೆ ಬಂದಂಗೆ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮತ್ತೆ 12 ಕಿಲೋಮೀಟ್ರ್ ವಾಪಸ್ ಹೋಗಿ ಬರೋದಂದರೆ ಪಾಪ ಇವ್ರು ಇಲ್ಲೇ ವೆಯ್ಟ್ ಮಾಡಬೇಕಾಗುತ್ತೆ. 12 ಕಿಲೋಮೀಟ್ರ್ ಹೋಗೋದು, 12 ಕಿಲೋಮೀಟ್ರ್ ಬರೋದು. ದಟ್ ಇಸ್ ಟೂ ಮಚ್ ಟೈಮ್ ಆ್ಯಕ್ಚುಲಿ. ಜೈ ಶ್ರೀರಾಮ್. ಅರೌಂಡ್ 12 ಕಿಲೋಮೀಟರ್ಸ್ ಬಂದುಬಿಟ್ಟಿದ್ದೀವಿ. ಪಾಪ ಅವ್ರು ಬೇಜಾರು ಮಾಡ್ಕೊತಾರೆ. ಅದ್ರ ಜೊತೆಗೆ ನೋಡಿ, ಇಂಥ ಪಂಚಾಯತಿಗಳಾಗ್ತಾವೆ, ಕರೆಕ್ಟಾಗಿರಬೇಕು. ಅರ್ಜೆಂಟೋ ಇಲ್ಲ ಚೂರು ಮಿಸ್ ಮಾಡಿಕೊಂಡ್ರೆ ಮುಗೀತು. ಓಕೆ, ಚಾರ್ಜಿಂಗ್ ಡಾಕ್ ಒಂದೇ ಆದರೆ ಓಕೆ, ಎಕ್ಸ್ಪೆನ್ಸಿವ್ ಥಿಂಗ್ಸ್ ಆದರೆ ಏನು ಮಾಡೋದು. ನಿಮಗೆ ಬೋರ್ ಹೊಡಿಸ್ತೀನೇನೋ ಪಕ್ಕ ಮಹಾರಾಷ್ಟ್ರ ವೀಡಿಯೋಸಲ್ಲಿ, ಯಾಕಂದರೆ ತುಂಬ ಗ್ರೀನರಿ ಹಿಲ್ ಸ್ಟೇಷನ್ಸೇ. ಇದು ಬಿಟ್ಟರೆ ಜಾಸ್ತಿ ಏನು ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ತುಂಬ ಚೆನ್ನಾಗಿರೋ ಮೌಂಟೇನ್ಸ್ ತೋರಿಸ್ತೀವಿ. ಅದಕ್ಕೆ ಇಂಟ್ರೆಸ್ಟ್ ಇರೋರು, ಇಲ್ಲ ಮೌಂಟೇನ್ಸ್ ತುಂಬ ಇಷ್ಟಪಡೋರು, ಗ್ರೀನರಿ ಇಷ್ಟಪಡೋರು, ನೇಚರ್ ಇಷ್ಟಪಡೋರು ಮಾತ್ರ ವಿಡಿಯೋ ನೋಡಿ. ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಾವು ಈ ಅಡ್ವೆಂಚರಸ್ಸು, ಘಾಟ್ ಸೆಕ್ಷನ್ಸು, ಈ ಗ್ರೀನರಿ, ಮೌಂಟೇನ್ಸು ಇವೇ ನಮ್ಮ ಮೇಯ್ನು ಕಾನ್ಸೆಪ್ಟು ಮಹಾರಾಷ್ಟ್ರ ಟ್ರಿಪ್ಪಲ್ಲೇ. ತುಂಬ ಚೆನ್ನಾಗಿರುತ್ತೆ, ಬಟ್ ನೇಚರ್ ಇಷ್ಟಪಡೋರಿಗೆ. ಇವಾಗ ರೈಟಿಗೆ ಬರುತ್ತೆ ಲೊಕೇಶನ್ನು. ಸಿ ದ ಲೊಕೇಶನ್ ಆ್ಯಕ್ಚುಲಿ. ವಾಟ್ ಈಸ್ ದಿಸ್ ಬ್ಯೂಟಿ? ಊಟಿ, ಕೊಡೈಕೆನಾಲ್. ಎಲ್ಲಿ ಹೋಗ್ಬೇಕು ಮಾರ್ರೆ? ನಾವು ಮೇಯ್ನು ನಮ್ಮ ಕಾನ್ಸೆಪ್ಟ್ ಏನು ಗೊತ್ತಾ, ಹೈವೇಗಳಲ್ಲಿ ಹೋಗ್ಬಾರ್ದು, ಎಲ್ಲ ನೇಚರ್ ಇರೋ ಕಡೆನೇ ಓಡಾಡಬೇಕು ಗಾಡಿ ಅಂತ. 93 ಕಿಲೋಮೀಟರ್ಸ್ ಸತಾರಾ, ಪುಣೆ 201 ಕಿಲೋಮೀಟರು. ಸತಾರಾ ಹೋಗಿ ಸತಾರಾದಿಂದ ನಾವು ಮಹಾಬಲೇಶ್ವರಂಗೆ ಘಾಟ್ ರೋಡ್ ತಗೋಬೇಕು. ಅಲ್ಲಿ ಮತ್ತು ಘಾಟ್ ರೋಡಲ್ಲಿ ಪೀಕ್ ಪಾಯಿಂಟ್ಸ್ ಇದ್ದಾವೆ, ವ್ಯೂ ಪಾಯಿಂಟ್ಸ್ ತುಂಬ ಚೆನ್ನಾಗಿರ್ತವೆ. ಈ ಮೇನು ಹೈವೇಗಳಲ್ಲಿ ಬಿಟ್ಟರೆ ಎಲ್ಲೇ ಹೋದ್ರೂ ಕೂಡ ನೀವು ಇಂಗ್ಲೀಷ್ ನಿಮಗೆ ಕಾಣಿಸೋದೇ ಇಲ್ಲ ಬ್ರೋ. ನೋಡಿ, ಕಂಪ್ಲೀಟ್ ಹಿಂದಿ ಆರ್ ಮರಾಠಿ. ನೀವು ಹೋಟೆಲ್ಸ್ ಹೋಗಿದ್ರೂ ಕೂಡ ಎಲ್ಲಿ ಇಂಗ್ಲೀಷ್ ಕಾಣಿಸೋದೇ ಇಲ್ಲ ನಿಮಗೆ. ಹಿಂದಿ, ಮರಾಠಿ, ಇಂಗ್ಲೀಷ್ ಎಲ್ಲಿ ಯೂಸೇ ಮಾಡೋದಿಲ್ಲ ಇವರು. ಮೇನ್ ರೋಡ್ಗಳಲ್ಲಿ ಅಂದರೆ ಒಂಚೂರು ಈ NS 43 ಆ ಥರ ಇರೋ ಹೈವೇಗಳಲ್ಲಿ ಬಿಟ್ಟರೆ ಅದೊಂಚೂರು ನನಗೆ ಡಿಸಪಾಯಿಂಟ್ ಆಯಿತು. ನೋಡಿ, ಆ್ಯಕ್ಚುಲಿ ಅವ್ರು ಬರೆಯೋ ಅಕ್ಷರಗಳಿರ್ತಾವಲ್ಲ, 1 2 3 4 7 ಆ ಥರ, ಅಂಕೆಗಳು ಕೂಡ ಅಷ್ಟೇ ಕಂಪ್ಲೀಟಾಗಿ ಹಿಂದಿ ಅಲ್ಲಿ ಮರಾಠಿಯಲ್ಲಿ ಇರ್ತವೆ. ಬೇಗ ಗೊತ್ತಾಗೋದು ಕೂಡ ಇಲ್ಲ, ಸೀರಿಯಸ್ಲಿ. ಅಲ್ಲ, ಹೋಟೆಲ್ಗೆ ಹೋಗ್ತೀವಲ್ಲ, ಮೆನು ಅಲ್ಲೂ ಕೂಡ 90% ಎಲ್ಲ ಹಿಂದಿಯಲ್ಲೇ ಇದ್ದಾವೆ. ನೋಡಿ, ಇಲ್ಲಿ ಹಾಕಿದಾರ, ಇಂಗ್ಲೀಷ್ ಇಲ್ಲ, ಬರೀ ಹಿಂದಿ, ಮರಾಠಿ. ಹೋಟೆಲ್ಸ್ ಕೂಡ
ಕಂಪ್ಲೀಟಾಗಿ. ಇಲ್ಲೇನಪ್ಪ ಅಂದರೆ ನಮಗೆ ಪಲಾವು ಇಡ್ಲಿ ಸಿಗೋದಿಲ್ಲ. ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ವಡಾ ಪಾವ್ ಕೂಡ ಇಲ್ಲ ಆ್ಯಕ್ಚುಲಿ ಇಲ್ಲಿ. ಮಿಚ್ಚಲ್ ಪಾವು ಮತ್ತು ಆಮ್ಲೆಟ್ ಪಾವು, ಅದು ಬಿಟ್ಟರೆ ನೀವು ಬ್ರೇಕ್ಫಾಸ್ಟ್ ಮಾಡಿದ್ರಲ್ಲ ಏನದು ಪೋಹ, ಫೋಟೋ ಹಾಕ್ತೀನಿ ನೋಡಿ ಆ್ಯಕ್ಚುಲಿ. ಅವೆಲ್ಲ ಬ್ರೇಕ್ಫಾಸ್ಟ್ ಅಂತೆ. ನಮ್ಮ ಕಡೆ ಅವೆಲ್ಲ ಕೊಟ್ಟರೆ ತೆಗೆದು ಮಕ್ಕಕ್ಕೆ ಬಾರಿಸ್ತಾರೆ. ಮತ್ತೆ ಸೀರಿಯಸ್ಲಿ ಏನೋ ತಿನ್ಬೇಕು ಅಂದರೆ ತಿನ್ಬೇಕಷ್ಟೇ. ಬನ್ನು ಬೆಳಗ್ಗೆ ಬನ್ನು ಗುರು, ಸಾಂಬಾರು ಹಾಕಿ ಅದರಲ್ಲಿ ಮಿಕ್ಚರ್ ಹಾಕಿ ಬನ್ನು ಹಾಕಿ ಕೊಡ್ತಾರೆ, ಅದು ಮಿಚ್ಚಲ್ ಪಾವ್ ಅಂತೆ. ಆಮ್ಲೆಟ್ ಹಾಕಿ 2 ಬನ್ನು ಕೊಡ್ತಾರೆ, ಅದು ಆಮ್ಲೆಟ್ ಪಾವ್ ಅಂತ. ಬಟ್ ಏನಪ್ಪ ಅಂದರೆ ನಾವು ಎಲ್ಲಿಗೆ ಬರ್ತೀವೋ ಅಲ್ಲಿ ಫುಡ್ನ ಎಂಜಾಯ್ ಮಾಡಬೇಕಷ್ಟೇ, ಟೀಕೆ ಮಾಡಬಾರ್ದು ಅನ್ನೋದು ನನ್ನ ಇದು. ಬಟ್ ನಾನೇ ಮಾಡ್ತಾಯಿದ್ದೀನಿ ಮತ್ತೆ ಟೀಕೆ. ಹೈವೇ ಅನಿಸುತ್ತೆ ಇದು. ಸತಾರ ಬಂದುಬಿಟ್ಟು 56 ಕಿಲೋಮೀಟ್ರ್ ಇದೆ, ಪುಣೆ 166, ಮುಂಬೈ 310. ಹೈವೇ ಹತ್ತಿದ್ರೆ ಡೆಸ್ಟಿನೇಷನ್ ಬೇಗ ರೀಚ್ ಆಗ್ತೀವಿ. ಡೈರೆಕ್ಟ್ ಹೋದ್ರೆ ಪುಣೆಗೆ ಹೋಗ್ಬಿಡ್ಬೋದು, ಬಟ್ ನಾವು ಡೈರೆಕ್ಟ್ ಪುಣೆಗೆ ಹೋಗೋದಿಲ್ಲ. ಇದು ಸತಾರದಲ್ಲಿ ಲೆಫ್ಟ್ ತೊಗೊಂಡಿದ್ದೀವಿ ಇವಾಗ ಡಿವಿಯೇಷನ್ನು. ಆ್ಯಕ್ಚುಲಿ ಹೈವೇದಲ್ಲಿ ಹೋದರೆ ಇನ್ನೂ ಬೇಗ ಹೋಗ್ಬೋದು, ಎಲ್ಲಿಗೆ ಮಹಾಬಲೇಶ್ವರ್ಗೆ. ಬಟ್ ನಾವು ಇವಾಗ ಹೋಗ್ತಾ ಇರೋದು ಘಾಟ್ ರೂಟಲ್ಲಿ ಮಹಾಬಲೇಶ್ವರ್ಗೆ ಅಟ್ಯಾಚ್ ಆಗೋ ಥರ. ಅದು ಫುಲ್ ಹಿಲ್ ಸ್ಟೇಷನ್ನು ಪ್ಲಸ್ ತುಂಬ ಚೆನ್ನಾಗಿರುತ್ತೆ. 60 ಕಿಲೋಮೀಟರ್ಸು 2 hours ಅಂದ್ರೂ ದಟ್ ಈಸ್ ಓಕೆ, ನೋ ಪ್ರಾಬ್ಲಮ್. ಆ್ಯಕ್ಚುಲಿ ಇದು ಓಕೆ. ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಮೌಂಟೇನ್ಸ್ ಐ ಅವಾಯ್ಡ್, ಬಟ್ ಮೌಂಟೇನ್ಸ್ ಲೈಕ್ಸ್ ಮೀ. ಐ ಕಾಂಟ್ ಅವಾಯ್ಡ್. ನಿನ್ನ 3 ದಿವಸದಿಂದ ಎಷ್ಟು ಬೇಕು ನಿಮಗೆ ಮೌಂಟೇನ್ಸ್, ಗ್ರೀನರಿ, ನೇಚರ್, ವ್ಯೂ ಪಾಯಿಂಟ್ಸ್. ಬ್ರೋ, ಯಾವುದು ಬಿಡೋದು ಯಾವುದು ಇಟ್ಕೊಳ್ಳೋದು? 1.5 ಅವರಿಂದ ಇಲ್ಲೇ ಇದ್ದೀವಿ ಬಸ್. ಲಿಟ್ರಲಿ ಸಿಕ್ಕಾಪಟ್ಟೆ ಟೈಮ್ ಪಾಸ್ ಮಾಡಿದ್ವಿ. 14 ಕಿಲೋಮೀಟರ್ಸ್ ಇದೆ ಡೆಸ್ಟಿನೇಷನ್ ನಮ್ಮದು. ಅಲ್ಲಿಗೆ ಹೋಗಿ ಲಂಚ್ ಮಾಡಿಕೊಂಡು ಮತ್ತೆ ನೋಡೋಣ, ಮುಂದಕ್ಕೆ ನೋಡೋಣ. ಜೈ ಶ್ರೀರಾಮ್. ಸಿಕ್ಕಾಪಟ್ಟೆ ಟೈಮ್ ಪಾಸ್ ಆಯ್ತಪ್ಪ. ಇಲ್ಲಿ ಫೋಟೋಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ. ನೀವು ಆ ಫೋಟೋಗಳು ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮ್ ಬರಬೇಕು. ಇನ್ಸ್ಟಾಗ್ರಾಮ್ ನೋಡಿ ಸಖತ್ತಾಗಿದ್ದಾವೆ. ಇದು ಲೇಕು ಆ್ಯಕ್ಚುಲಿ. ನಾವು ಯಾಕೋ ಡೌಟೇ ಇಲ್ಲಿ ನಿಲ್ಸೋದಪ್ಪ, ಈ ರೇಂಜಿಗಿದೆ. ಇದೇ ಲೇಕ್ ವ್ಯೂ ಆ್ಯಕ್ಚುಲಿ. ಈ ಪಾರ್ಟಿ ಜನ ಇದ್ದರೆ ಹೆಂಗಪ್ಪ ಮಾಡೋದು? ನಾವು ಹಂಗೆ ಹೋಗ್ಬಿಡೋದು, ಯಾಕೆ ಮತ್ತೆ ವಾಪಸ್ ಏನು ಬರೋದಿಲ್ಲ ಮಾಡಿದ್ದಾರೆ ಹಿಂಗೆ. ಅಡ್ವೆಂಚರ್ ಮಾಡಬೇಕು ಇವಾಗ. ಓಕೆ, ನೀರು ಬಂದುಬಿಟ್ಟಿದೆ ರೋಡಲ್ಲಿ. ಇದೇ ಲೇಕ್ ವ್ಯೂ. ಆ್ಯಕ್ಚುಲಿ ನಿಲ್ಸೋಕ್ಕೆ ಹೋಗಿಲ್ಲ ನಾವು. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಗಾಡಿ ಪಾರ್ಕ್ ಮಾಡೋಕ್ಕೆ ಆಗಲ್ಲ. ಆ್ಯಕ್ಚುಲಿ ರೋಡು ಕಂಪ್ಲೀಟಾಗಿ ನೀರು ಬಂದುಬಿಟ್ಟಿದೆ, ಲೇಕ್ ನೀರು. ಹಂಗಾಗಿ ಇದನ್ನು ಡಿವಿಯೇಷನ್ ಕೊಟ್ಟು ಒಂದು ರೋಡ್ ಮಾಡಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ರೋಡ್ ಬರಬೇಕಾಗಿರೋದು ಇಲ್ಲಿ. ನಾವು ಹೋಗಿ ಮತ್ತೆ ರೋಡ್ಗೆ ಅಟ್ಯಾಚ್ ಆಗಿಬಿಡ್ತೀವಿ ಆ್ಯಕ್ಚುಲಿ. ಆವಾಗಲೇ ನಾವು ಬರಬೇಕಾದ್ರೆ ರೂಟಲ್ಲಿ ಬಿದ್ದಿದ್ದಾರೆ ಆ್ಯಕ್ಚುಲಿ. ನಾನು ಇಲ್ಲ, ಅಲ್ಲಿ ಮುಂದೆ ಬಂದುಬಿಟ್ಟಿದ್ದೆ, ನಾನು ನೋಡಲಿಲ್ಲ. ವಿಡಿಯೋ ಹಾಕ್ತೀನಿ ನೋಡಿ. ನೋಡ್ಬೋದು ನೀವು, ಸ್ಕಿಡ್ ಆಯಿತು, ಸ್ಲಶ್ ಇತ್ತಲ್ಲ. ನಾನು ವಿಡಿಯೋ ಎಡಿಟಿಂಗಲ್ಲಿ ನೋಡಬೇಕಾದ್ರೇ ನನ್ನ ಕೈಕಾಲು ಆಡ್ತಾ ಇಲ್ಲ ನಿಜವಾಗ್ಲೂ, ಅಷ್ಟು ಬೇಜಾರಾಗೋಯ್ತು. ಬಟ್ ಎಷ್ಟು ಸ್ಪಾಂಟಿನಿಯಸ್ ಆಗಿ ತಗೊಂತಾರೆ ಶ್ರೀಬ್ರೋ ಅಂದರೆ ತಲೆನೇ ಕೆಡ್ಸ್ಕೊಳ್ಳಿಲ್ಲ ಅವರು. ಅಷ್ಟು ಬಿದ್ರೂ ಕೂಡ ಏನು ನಡೀರಿ ಬ್ರೋ, ಬೀಳಬೇಕು, ಎದ್ದೇಳಬೇಕು, ಹೋಗ್ತಾ ಇರಬೇಕು, ಇಷ್ಟೇ ಅವ್ರ ಮೈಂಡಲ್ಲೇ. ಅವರು ಎಷ್ಟು ಆಕ್ಟಿವ್ ಆಗಿದ್ರು ಅಂದ್ರೆ ಬಿದ್ದ ಮೇಲೆ ಕೂಡ ತುಂಬ ಖುಷಿ ಆಗೋಯ್ತು ಅವ್ರನ್ನ ನೋಡಿ. ಹಿಂಗಿರ್ಬೇಕು ಆ್ಯಕ್ಚುಲಿ ಅಂತ ಅನ್ನಿಸ್ತು ನನಗೆ ಕೂಡ. ಆರಾಮಾಗಿ ಸೇಫ್ ಆಗಿದ್ದಾರೆ, ತುಂಬ ಖುಷಿ. ಅದಕ್ಕೆ ನಾನು ಹೇಳೋದು, ಆದಷ್ಟು ಹೆಲ್ಮೆಟ್ಟು, ರೈಡಿಂಗ್ ಗೇರು ಹಾಕ್ಕೊಂಡು ರೈಡ್ ಮಾಡಿ. ಆ್ಯಕ್ಚುಲಿ ಹೇಳ್ತಾರೆ ಏನಕ್ಕೆ ನೀವು ಅಷ್ಟು ಅಮೌಂಟ್ ಕೊಟ್ಟು ನೀವು ತಗೊಳ್ಳೋದು ಅಂತ. ಬಟ್ ಇಂಥ ಟೈಮಲ್ಲಿ, ಎಮರ್ಜೆನ್ಸಿ ಟೈಮಲ್ಲಿ ಇದ್ದಾಗ ಮಾತ್ರ ಗೊತ್ತಾಗುತ್ತೆ. ಸೇಫ್ಟಿಯಾಗಿ ರೈಡ್ ಮಾಡಿ. ಏನೂ ಆಗಿಲ್ಲ ಪಾಪ, ಜಸ್ಟ್ ಬಿದ್ದಿದ್ದಾರೆ. ಬ್ರೋ ಒಂದು ರೌಂಡ್ ಹಾಕಿ, ನೀವು ಒಂದು ರೌಂಡ್ ಮಾಡಿ ನೋಡಿ.
ಅದಕ್ಕೆ ರೈಡಿಂಗ್ ಗೇರ್ ತುಂಬ ಇಂಪಾರ್ಟೆಂಟು. ಏನೂ ಆಗಿಲ್ಲ, ಜಸ್ಟ್ ಗಲೀಜಾಗಿದೆ, ಅದು ಸ್ಲಶ್ ಜಾಸ್ತಿ ಇತ್ತು, ಹಾಗಾಗಿ ಒಂಚೂರು ಗಲೀಜಾಗಿದೆ. ತುಂಬ ದರಿದ್ರ ಇದ್ದಾವೆ ರೋಡುಗಳು ಮಾತ್ರ. ಬ್ರೋ 42 ಕಿಲೋಮೀಟರ್ಸ್ ರೈಟ್? ರೋಡ್ ಮಾತ್ರ ಸಿಕ್ಕಾಬಿಡ ದರಿದ್ರ ಇದೆ. ಅದ್ರ ಕೆಳಗಡೆ ಹೋದಂಗಿದೆ. ಅಯ್ಯೋ ಏ ಗುರು, ಏನು ಕಾಣಿಸ್ತಾ ಇದೆಯಪ್ಪ. ಹಾಂ ತೊಳಿ ನೋಡಿ, ಇಂಥ ಲೊಕೇಶನ್ಗಳು ಮೂವಿಗಳಲ್ಲಿ ನೋಡಿರೋದೇ ನಾನು, ರಿಯಲ್ ಲೈಫಲ್ಲಿ ನೋಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ರೇಂಜಲ್ಲಿ ಇದ್ದರೆ. ನೋಡಿ ಆ ವ್ಯೂ ಪಾಯಿಂಟ್ ನೋಡ್ರಿ ಬ್ಯಾಕ್ಗ್ರೌಂಡಲ್ಲಿ, ಲೆಫ್ಟು ರೈಟು ವ್ಯೂ ಪಾಯಿಂಟ್ಸೆ. ಹಾಂ, ಯಾವ್ದು ನೋಡೋಣ ಯಾವ್ದು ಬಿಡೋಣ. ಆ್ಯಕ್ಚುಲಿ ಗಣಪತಿದು ಪ್ರಸಾದ ಕೊಟ್ರಿಲ್ಲಿ. ಬ್ರೋ ಈ ಹೆಲ್ಮೆಟಲ್ಲಿ ಇದು ತಿನ್ನೋದೇನೊಂದು ಅಡ್ವೆಂಚರ್, ಇದು ಬಾಯಿ ಕೊಡೋಕೆ ಆಗ್ತಾ ಇಲ್ಲ. ಜೈ ಶ್ರೀರಾಮ್, ಗಣಪತಿ ಬಪ್ಪ ಮೌರ್ಯ. ಎಲ್ಲ ಒಳ್ಳೆಯದಾಗಲಿ. ಲೆಟ್ಸ್ ಗೋ. ಆ್ಯಕ್ಚುಲಿ ನಿಮ್ಗೆ ಹೇಳ್ತಾ ಇಲ್ವೋ ಗೊತ್ತಿಲ್ಲ ನನಗೆ, ವಿಡಿಯೋದಲ್ಲಿ ಮಹಾರಾಷ್ಟ್ರದಲ್ಲಿ ಮಾತ್ರ ಗಣೇಶನ ಕೂರಿಸೋದಾಗಿರಲಿ, ಮೆರವಣಿಗೆ ಆಗಿರಲಿ, ನೆಕ್ಸ್ಟ್ ಲೆವೆಲ್ ಮಾಡ್ತಾವ್ರಪ್ಪ. ಆ್ಯಕ್ಚುಲಿ ಮಹಾರಾಷ್ಟ್ರ ಬಂದರೆ ಈ ರೂಟ್ಸ್ ಟ್ರೈ ಮಾಡಿ, ಸೀರಿಯಸ್ಲಿ ದಿಲ್ ಖುಷಿ ಆಗ್ಬಿಡ್ತೀರ ನಿಜವಾಗ್ಲೂ. ಎಂಥ ರೂಟ್ಗಳು, ಏನು ಕತೆ ನೋಡಿ. ಲೆಫ್ಟ್ ಸೈಡಲ್ಲಿ ಈ ಎಲೆಕ್ಟ್ರಿಕ್ ಜನ್ರೇಟ್ ಮಾಡೋ ಫ್ಯಾನ್ಸ್ ಇದ್ದಾವಲ್ಲ, ಕಟ್ಟಾಗಿ ಕೆಳಗೆ ಬಿದ್ದೋಗ್ಬಿಟ್ಟಿದೆ. ನೋಡ್ಬೋದು ನೀವು, ಲೆಫ್ಟಲ್ಲಿ ಅಲ್ಲಿ 2 ಫ್ಯಾನ್ ಇದೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾವೆ ಅಷ್ಟೇ ಡೇಂಜರಸ್ ಇವು. ಲೆಫ್ಟು ನೋಡಿ, ರೈಟ್ಗೂ ನೋಡಿ, ಸೆಂಟ್ರಲ್ ರೋಡು. ತುಂಬ ಇಷ್ಟ ಆಗೋಗ್ಬಿಡುತ್ತೆ ನನಗೆ. ನೋಡಿ ಲೆಫ್ಟು ರೈಟು ಎರಡೂ ಸೈಡು ಸೆಂಟ್ರಲ್ ರೋಡ್ ಇದೆ, ಏನು ಬ್ಯಾರಿಕೇಟರ್ಸ್ ಕೂಡ ಇಲ್ಲ. ಏನೋ ಸ್ಕಿಡ್ ಆದರೆ ಮತ್ತೆ ನಾವು ಕೆಳಗಡೆ ಎಲ್ಲ ಸಿಗೋದು ಮೇಲ್ಗಡೆ ಸಿಗ್ತೀವಿ, ಆ ಥರ ಈ ರೋಡು. ಸ್ವಲ್ಪ ಡೇಂಜರಸ್ ಬಟ್ ಥ್ರಿಲ್ಲಿಂಗ್. ನೋಡಿ ಏನಿಲ್ಲ, ಲೆಫ್ಟು ರೈಟು ಯಾವುದೇ ಸೈಡ್ ಆಗಿರಲಿ. ನೋಡಿ ಪಕ್ಕ ಅಡ್ವೆಂಚರ್ ರೋಡುಗಳು ಇವೆಲ್ಲ. ನಡೀರಿ ಒಂಚೂರು ಸ್ಲೋ ಮಾಡಿದ್ರೆ ಸಾಕು, ಪಾಪ ನಿಲ್ಲಿಸ್ಬಿಡ್ತಾರೆ. ಆ್ಯಕ್ಚುಲಿ ಕೋ ರೈಡರ್ಸು ಕಂಪ್ನಿ ತುಂಬ ಚೆನ್ನಾಗಿರಬೇಕು, ಇಲ್ಲ ಅಂದರೆ ರೈಡ್ ಮಾಡೋಕ್ಕಾಗೋದಿಲ್ಲ. ಒಂಚೂರು ಕಷ್ಟನೇ ಲೇಟ್ ನೈಟ್ ಆದರೆ ಈ ರೋಡುಗಳಲ್ಲಿ. ಸೇಮ್ ಲಾಸ್ಟ್ ಟೈಮ್ ನಾವು ಮಾಡಿದ್ದೀವಲ್ಲ ಫಸ್ಟ್ ಡೇ, ಆ ಥರ ಆಗತ್ತೆ. ನೋಡಿ ನೋಡ್ತಾ ಇದ್ದೀನಲ್ಲ, ಹಸು ಕುರಿ ಎಲ್ಲಿ ಒಂದು ಕಾಣಿಸಿಲ್ಲ ನನಗಂತೂ, ಬರೀ ಎಮ್ಮೆಗಳೇ ಇಲ್ಲಿ. ಬರೀ 99% ಎಮ್ಮೆನೇ ಇದೆಯಪ್ಪ. ನೋಡಿ ಇಲ್ಲೆಲ್ಲ ಸೇರಿ ಒಂದೇ ಒಂದು ಮನೆ ಇದೆ ಇಲ್ಲಿ ಕೆಳಗಡೆ. ತುಂಬ ಹುಷಾರಾಗಿ ಓಡಿಸ್ಬೇಕಪ್ಪ. इंस्टाग्राम पे हाँ डालेंगे, फॉलो करें. हाँ डन. एंट्री एक्चुअली महाबलेश्वर एंट्री. हाँ ಹೋಟೆಲ್ ಬ್ರೋಕರ್. ಓಕೆ. ಅವ್ರದ್ದು ಹೋಟೆಲ್ ಮೀನ್ಸ್ ಅವ್ರ ರೆಫರೆನ್ಸ್ ಹೋಟೆಲ್ ಒಂದಿದೆ. ಓಕೆ. 1500 ಅಂತೆ. 3 ಬೆಡ್ ಪಾರ್ಕಿಂಗ್ ಮತ್ತೆ ಎಲ್ಲ ಪಕ್ಕ ಇದೆ. ತುಂಬಾ ದೂರ ಹೋಗೋದು ಬೇಡ, ಅಲ್ಲಿ ಫೋಟೋ ತೋರಿಸ್ತಾರೆ. ಓಕೆ ಡನ್. ಎಲ್ಲಿ कितना दूर है सर? 1 minute आगे जस्ट फॉलो. डन. आया गाड़ी में. ओके. ಹಾಂ, ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ರೂಮ್ಸ್ ಸಿಗ್ತಾವೆ ಅಂದರೆ ದಟ್ ಈಸ್ ಗುಡ್ ಆ್ಯಕ್ಚುಲಿ. ಓಕೆ, ನೋ ಪ್ರಾಬ್ಲಮ್. ಎಲ್ಲಾದ್ರೆ ಏನು ಸ್ಟೇ ಮಾಡೋಕ್ಕೆ. ಇವತ್ತು ಲೇಟ್ ಆಗುತ್ತೆ ಅಂದ್ಕೊಂಡೆ ಮಹಾಬಲೇಶ್ವರ ಬರೋಕ್ಕೆ, ಬಟ್ ಬೇಗ ಬಂದ್ಬಿಟ್ಟು. ಈ ಸ್ಲಶ್ ಮಾತ್ರ ನಮ್ಮನ್ನು ಬಿಡೋದಿಲ್ವಲ್ಲಪ್ಪ. ಒಂದು ಒಳ್ಳೆ ವ್ಯೂ ಪಾಯಿಂಟಲ್ಲಿ ರೂಮ್ ಮಾಡೋಣಾಗಾದ್ರೆ ಇವತ್ತು. ಚೆನ್ನಾಗಿದೆ, ಪರವಾಗಿಲ್ಲ. ಗುಡ್ ಮ್ಯಾನ್.
ಕಿಶೋರ್ ಬ್ರೋ ಇನ್ನೊಂದು ಚೂರು ಇದ್ ಕಡೆ ಹಾಕಿ, ಇಲ್ಲ ಒಂಚೂರು ಅದ್ ಕಡೆ ಹಾಕಿ, ಇಲ್ಲ ಕಣ. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು, ನಮಸ್ತೆ.